ಮಕರ ರಾಶಿಯವರೇ, ಈ ವಾರ ನಿಮ್ಮ ಆಂತರಿಕ ಶಕ್ತಿಯನ್ನ ಗುರುತಿಸಿ ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸಿಕೊಳ್ಳುವ ಅದ್ಭುತ ಸಮಯ. ಮೇಷರಾಶಿಯಲ್ಲಿ ಸೂರ್ಯನು ಉಚ್ಚಸ್ಥಾನದಲ್ಲಿರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಹೆಚ್ಚಾಗಲಿವೆ. ಇದು ನೀವು ಮುನ್ನೆಲೆಗೆ ಬಂದು ನಿಮ್ಮ ನೈಸರ್ಗಿಕ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸುವ ಶುಭಕಾಲವಾಗಿದೆ. ವೃತ್ತಿಜೀವನದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಹೊಸ ಸಾಹಸಗಳಿಗೆ ಕೈಹಾಕಲು ಇದು ಸಕಾಲ. ನಿಮ್ಮ ಮಹತ್ವಾಕಾಂಕ್ಷಿಯ ಯೋಜನೆಗಳನ್ನು ಮಂಡಲಿಸಲು ಅಥವಾ ಕಠಿಣ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಹಿಂಜರಿಯಬೇಡಿ. ಆದರೆ ಮೀನರಾಶಿಯಲ್ಲಿ ಬುಧನು ನೀಚನಾಗಿರುವುದರಿಂದ ಸಂವಹನದಲ್ಲಿ ಸ್ವಲ್ಪ ಗೊಂದಲ ಅಥವಾ ತಪ್ಪುಗಳು ಉಂಟಾಗಬಹುದು. ಆದ್ದರಿಂದ ಇಮೇಲ್ ಅಥವಾ ದಾಖಲೆಗಳನ್ನು ಕಳುಹಿಸುವ ಮುನ್ನ 2 ಬಾರಿ ಪರಿಶೀಲಿಸಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಗುರುಗ್ರಹದ ಶುಭದೃಷ್ಟಿಯಿಂದಾಗಿ ನಿಮ್ಮ ಶಿಸ್ತಿನ ಕೆಲಸಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಮತ್ತು ಆರ್ಥಿಕ ಸವಾಲುಗಳು ಸುಲಭವಾಗಿ ದೂರವಾಗಲಿವೆ. ಪ್ರೀತಿ ಮತ್ತು ಕುಟುಂಬದ ವಿಷಯಕ್ಕೆ ಬಂದರೆ, ಮೇಷದಲ್ಲಿರುವ ಶುಕ್ರನು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ಪ್ರೀತಿಯನ್ನ ತುಂಬಲಿದ್ದಾನೆ. ಕುಟುಂಬದವರೊಂದಿಗೆ ಮತ್ತೆ ಒಂದಾಗಲು ಅಥವಾ ಸಂಗಾತಿಗೆ ವಿಶೇಷ ಸರ್ಪ್ರೈಸ್ ನೀಡಲು ಇದು ಉತ್ತಮ ಸಮಯ. ಮೀನದಲ್ಲಿರುವ ಶನಿಯು ನಿಮ್ಮನ್ನು ಸ್ವಲ್ಪ ಗಂಭೀರವಾಗಿರಿಸಬಹುದು, ಆದರೆ ಇದನ್ನು ಸಕಾರಾತ್ಮಕವಾಗಿ ಬಳಸಿ ಮನಬಿಚ್ಚಿ ಮಾತನಾಡಿ. ಇದರಿಂದ ನಿಮ್ಮ ಬಾಂಧವ್ಯದಲ್ಲಿ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಉತ್ತಮ ಆಹಾರ ಮತ್ತು ವ್ಯಾಯಾಮದ ಮೂಲಕ ನಿಮ್ಮ ದಿನಚರ್ಯೆಯನ್ನು ಸುಧಾರಿಸಿಕೊಳ್ಳಿ. ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಕೃತಿಯ ಮಡಲಲ್ಲಿ ನಡೆಯುವುದು ಒಳ್ಳೆಯದು. ಮಕರ ರಾಶಿಯವರೇ, ನಿಮ್ಮ ಶಿಸ್ತಿನ ಮೇಲೆ ನಂಬಿಕೆ ಇರಲಿ ಮತ್ತು ಸಂವಹನದಲ್ಲಿ ಮೃದುತ್ವವಿರಲಿ. ನಿಮ್ಮ ನಿರಂತರ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡಲು ಈ ವಾರ ಬ್ರಹ್ಮಾಂಡವು ಸಿದ್ಧವಾಗಿದೆ.